Hello my dear students, this is the fifth video on the chapter Amalgamation of Joint Stock Company. In the beginning, let me recall what we were discussing in the previous class. ನಿಮಗೆ ನೆನಪು ಮಾಡಿಕೊಂಡ್ರೆ ಹಿಂದಿನ ವಿಡಿಯೋದಲ್ಲಿ ನಾವು ಪರ್ಚೇಸ್ ಕನ್ಸಿಡರೇಷನ್ ಲೆಕ್ಕಾಚಾರದ ಬಗ್ಗೆ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. In fact, in the previous video I have solved two problems on the computation of purchase consideration, that too under the net payment method. ಹಾಗಾದ್ರೆ ನಾವು ಇವತ್ತು ಏನು ಡಿಸ್ಕಸ್ ಮಾಡ್ತೇವೆ ಅನ್ನುವಂಥದ್ದನ್ನು ಗಮನಿಸುವುದು ಅಂತಾದರೆ, we are going to discuss today journal entries to be passed in the books of transferor company. ಟ್ರಾನ್ಸ್ಫರರ್ ಕಂಪನಿಯ ಪುಸ್ತಕದಲ್ಲಿ, ಸೆಲ್ಲಿಂಗ್ ಕಂಪನಿಯ ಪುಸ್ತಕದಲ್ಲಿ, ವೆಂಡರ್ ಕಂಪನಿಯ ಪುಸ್ತಕದಲ್ಲಿ ಏನೆಲ್ಲ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕು ಅನ್ನುವಂಥದ್ದು ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಅದರ ಜೊತೆಯಲ್ಲಿ we are even going to discuss the journal entries to be passed in the books of the transferee company. ಟ್ರಾನ್ಸ್ಫರಿ ಕಂಪನಿಯ ಪುಸ್ತಕ, ಟ್ರಾನ್ಸ್ಫರಿ ಕಂಪನಿಯನ್ನು ನಾವು ಇನ್ನೂ ಕೆಲವು ಹೆಸರಲ್ಲಿ ಕರಿತೇವೆ, ಬೈಯಿಂಗ್ ಕಂಪನಿ, ಪರ್ಚೇಸಿಂಗ್ ಕಂಪನಿ, ವೆಂಡಿ ಕಂಪನಿ. ಆ ಕಂಪನಿಯ ಪುಸ್ತಕದಲ್ಲಿ ಈ ಅಮಾಲ್ಗಮೇಷನ್ ಅಥವಾ ಅಬ್ಸಾರ್ಪ್ಷನ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ಡಿಸ್ಕಸ್ ಮಾಡ್ತೇವೆ. ಸರಿಯಲ್ಲ? ಹಾಗಾದರೆ ಬಿಗಿನಿಂಗ್ನಲ್ಲಿ ನಾವು ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿಯನ್ನು ಅಧ್ಯಯನ ಮಾಡೋಣ. ನಿಮಗೆ ಗೊತ್ತು, ಈ ಅಮಾಲ್ಗಮೇಷನ್ ಇರ್ಬೋದು, ಅಬ್ಸಾರ್ಪ್ಷನ್ ಇರ್ಬೋದು, ಒಂದು ಕಂಪನಿಯ ಬಿಸ್ನೆಸ್ಸು ಅಥವಾ ಎರಡು ಕಂಪನಿಯ ಬಿಸ್ನೆಸ್ ಅನ್ನು ಇನ್ನೊಂದು ಕಂಪನಿ ಕೊಂಡೋಗ್ತದೆ ಅನ್ನುವಂಥದ್ದು ನಮಗೆ ಗೊತ್ತಿದ್ದದ್ದು. ಬಿಸ್ನೆಸ್ ಅನ್ನು ಕೊಂಡೋಗುದು ಅಂದರೆ ಏನರ್ಥ? ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಅನ್ನು ಕೊಂಡೋಗುದು. ಅರ್ಥ ಮಾಡಿಕೊಳ್ಳಿ. ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಕೊಂಡೋಯ್ತು ಅಂತಾದರೆ ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು. ಹಾಗಾದರೆ ನನ್ನ ಅಸೆಟ್ ಅನ್ನು ಕೊಂಡೋಗ್ತಾ ಉಂಟು, ನನ್ನ ಲಯಬಿಲಿಟಿಯನ್ನು ಕೊಂಡೋಗ್ತಾ ಉಂಟು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಪಾಸ್ ದ ಎಂಟ್ರಿ ಫಾರ್ ದ ಟ್ರಾನ್ಸ್ಫರ್ ಆಫ್ ದಿ ಅಸೆಟ್ಸ್. ಯಾವ ಅಸೆಟ್ಸ್ ಅನ್ನು ನಾನು ಟ್ರಾನ್ಸ್ಫರ್ ಮಾಡಬೇಕು, ಯಾವ ಅಸೆಟ್ಸ್ ಅನ್ನು ಕಂಪನಿ ಕೊಂಡೋಗ್ತಾ ಉಂಟು ಆ ಅಸೆಟ್ಸ್ ಅನ್ನು ನಾನು ಟ್ರಾನ್ಸ್ಫರ್ ಮಾಡಬೇಕು. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಐ ಹ್ಯಾವ್ ಟು ಟ್ರಾನ್ಸ್ಫರ್ ಇಟ್ ಟು ದ ರಿಯಲೈಸೇಷನ್ ಅಕೌಂಟ್. ಹಾಗಾದರೆ ಎಂಟ್ರಿ ಏನು ಅನ್ನುವಂಥ ಪ್ರಶ್ನೆ ಬರ್ತದೆ. ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಅಸೆಟ್ ಅಕೌಂಟ್. ಯಾಕೆ ಕನ್ಸರ್ನ್ಡ್ ಅಸೆಟ್ ಅಕೌಂಟ್ ನಾನು ಕ್ರೆಡಿಟ್ ಮಾಡಿದೆ? ಬಿಕಾಸ್ ಅಸೆಟ್ಸ್ ಅಕೌಂಟ್ ಶುಡ್ ಬಿ ಕ್ಲೋಸ್ಡ್. ದಟ್ಸ್ ವೈ ಐ ಆಮ್ ಕ್ರೆಡಿಟಿಂಗ್ ದ ಕನ್ಸರ್ನ್ಡ್ ಅಸೆಟ್ ಅಕೌಂಟ್. ನೌ ದ ಕ್ವೆಶ್ಚನ್ ಅರೈಸಸ್, ನಾನು ಎಷ್ಟು ಅಮೌಂಟ್ ಬರೀಬೇಕಲ್ಲಿ ಅನ್ನುವಂಥ ಪ್ರಶ್ನೆ ಬಂತು. ಈಗ ಬ್ಯಾಲೆನ್ಸ್ ಶೀಟ್ನಲ್ಲಿ ಬಿಲ್ಡಿಂಗ್ ಇದೆ, 5 ಲಕ್ಷ ರೂಪಾಯಿ ಬಿಲ್ಡಿಂಗ್ ಇದೆ. ಈ 5 ಲಕ್ಷ ರೂಪಾಯಿ ಬಿಲ್ಡಿಂಗ್ ಅನ್ನು ಹೊಸ ಕಂಪನಿ ಅಥವಾ ಕೊಂಡು ಹೋಗುವ ಕಂಪನಿ 6 ಲಕ್ಷಕ್ಕೆ ಕೊಂಡೋಗ್ತಾ ಉಂಟು. ಸಹಜವಾಗಿ ಒಂದು ಪ್ರಶ್ನೆ ಉದ್ಭವಿಸ್ತದೆ ನಿಮಗೆ, ಸರ್ ಇಲ್ಲಿ ನಾವು 5 ಲಕ್ಷ ಬರಿಬೇಕಾ 6 ಲಕ್ಷ ಬರಿಬೇಕಾ ಅನ್ನುವಂಥ ಪ್ರಶ್ನೆ ಬಂತು ಅಂತ. ಆದರೆ ನಾವು ಏನು ಅಮೌಂಟ್ ಬರಿಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ರೆಕಾರ್ಡ್ ದ ಬುಕ್ ವ್ಯಾಲ್ಯೂ ಓನ್ಲಿ. ಅಂದರೆ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ 5 ಲಕ್ಷ ಟು ಕನ್ಸರ್ನ್ಡ್ ಅಸೆಟ್. ಈಗ ಬಿಲ್ಡಿಂಗ್ ಆದರೆ ಟು ಬಿಲ್ಡಿಂಗ್ ಅಕೌಂಟ್ 5 ಲಕ್ಷ ಬರಿಬೇಕು. ಹಾಗಾದರೆ 6 ಲಕ್ಷ ಯಾಕೆ ಕೊಟ್ಟರು ಅಂತ ಪ್ರಶ್ನೆ ಬಂತು ಅಂತಾದರೆ, ಈ ಪರ್ಚೇಸ್ ಕನ್ಸಿಡರೇಷನ್ನ ಲೆಕ್ಕ ಮಾಡುವಾಗ ನಾವು 6 ಲಕ್ಷ ರೂಪಾಯಿಯನ್ನೇ ತಗೊಳ್ಬೇಕು, ಕೊಂಡು ಹೋದ ಬೆಲೆಯನ್ನು ತಗೊಳ್ಬೇಕು. ಮತ್ತು ಪರ್ಚೇಸಿಂಗ್ ಕಂಪನಿಯ ಪುಸ್ತಕದಲ್ಲಿ ಜರ್ನಲ್ ಎಂಟ್ರಿ ಬರೆಯುವಾಗ ನಾನು 6 ಲಕ್ಷ ಬರೀತೇನೆ, 5 ಲಕ್ಷ ಬರೆಯುವುದಿಲ್ಲ. ಈಗ ನಾನು ಇಲ್ಲಿ ಯಾರ ಪುಸ್ತಕದಲ್ಲಿ ಎಂಟ್ರಿ ಬರಿತಾ ಇದ್ದೇನೆ? ಟ್ರಾನ್ಸ್ಫರರ್ ಕಂಪನಿಯ ಪುಸ್ತಕದಲ್ಲಿ ಬರಿತಾ ಇದ್ದೇನೆ. ಟ್ರಾನ್ಸ್ಫರರ್ ಕಂಪನಿಯ ಪುಸ್ತಕದಲ್ಲಿ ನಾನು ಏನು ಬರಿತಾ ಇದ್ದೇನೆ? ಐ ಆಮ್ ರೈಟಿಂಗ್ ದ ಟ್ರಾನ್ಸ್ಫರ್ ಎಂಟ್ರೀಸ್. ಟ್ರಾನ್ಸ್ಫರ್ ಎಂಟ್ರೀಸ್ನಲ್ಲಿ ನಮ್ಮ ಉದ್ದೇಶ ಏನಿದೆ? ಕನ್ಸರ್ನ್ಡ್ ಅಸೆಟ್ ಯಾವುದನ್ನು ಕೊಂಡೋಗಿದೆ ಅದನ್ನು ಕ್ಲೋಸ್ ಮಾಡುವ ಉದ್ದೇಶ ಇದೆ. ಹಾಗಾಗಿ ನಾನು ಪುಸ್ತಕದಲ್ಲಿ ಎಷ್ಟು ಬೆಲೆ ಉಂಟು ಅಷ್ಟನ್ನೇ ಬರಿಬೇಕು. ಲೆಟ್ ಅಸ್ ಮೂವ್ ಟು ದ ಸೆಕೆಂಡ್ ಎಂಟ್ರಿ ಫಾರ್ ದ ಲಯಬಿಲಿಟೀಸ್ ಟೇಕನ್ ಓವರ್. ಕನ್ಸರ್ನ್ಡ್ ಲಯಬಿಲಿಟೀಸ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಯಾವ ಲಯಬಿಲಿಟಿಯನ್ನು ಕೊಂಡೋಗ್ತಾರೆ ಆ ಲಯಬಿಲಿಟಿಯನ್ನು ಕೂಡ ನಾನು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಕನ್ಸರ್ನ್ಡ್ ಲಯಬಿಲಿಟೀಸ್ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್. ಈಗ ಒಂದು ಪ್ರಶ್ನೆ ಉಟ್ಕೊಂಡು ಬಿಡುತ್ತೆ, ಸರ್ ಏನು ಮಾಡೋದು, ಅಸೆಟ್ಸ್ ಕೊಂಡೋಗದೇ ಇದ್ರೆ ಏನು ಮಾಡೋದು ಅಂತ. ಅವರು ಲೆಕ್ಕದಲ್ಲಿ ಹೇಳಿದ್ದಾರೆ ಏನು? ಕೊಂಡು ಹೋಗದ ಎಸೆಟ್ ಅನ್ನು ಕಂಪನಿ ಮಾರ್ತದೆ, ಅದನ್ನು ಮಾರಿ ಹಣವನ್ನು ಪಡಿತದೆ ಅಂತಾದರೆ ನಾನು ಅದಕ್ಕೆ ಸಂಬಂಧಪಟ್ಟ ಎಂಟ್ರಿ ಪಾಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಫರ್ನಿಚರ್ ಉಂಟು, 50,000 ರೂಪಾಯಿ ಫರ್ನಿಚರ್ ಉಂಟು. ಕೊಂಡು ಹೋಗುವ ಕಂಪನಿ ಫರ್ನಿಚರ್ ಅನ್ನು ಕೊಂಡು ಹೋಗೋದಿಲ್ಲ. ಲೆಕ್ಕದಲ್ಲಿ ಹೇಳ್ತಾರೆ ಆ 50,000 ರೂಪಾಯಿ ಫರ್ನಿಚರ್ ಅನ್ನು ಕಂಪನಿ 60,000ಕ್ಕೆ ಮಾರ್ತದೆ ಅಂತ ಕೊಟ್ಟಿದ್ದಾರೆ ಅಂತ ಎಣಿಸುವ. ಕೊಟ್ಟಿದ್ರೆ ಮಾತ್ರ ಎಂಟ್ರಿ ಏನು ಬರೀತಾನೆ ನೋಡಿ, ಬ್ಯಾಂಕ್ ಅಕೌಂಟ್ ಡೆಬಿಟ್, ಕಂಪನಿಗೆ 60,000 ಬಂತು, ಟು ಫರ್ನಿಚರ್ ಅಕೌಂಟ್ 50,000. ಫರ್ನಿಚರ್ನ ಬೆಲೆ 50,000, ಮಾರಾಟ ಆದ ಫರ್ನಿಚರ್ನ ಬೆಲೆ 50,000. ಬಟ್ 10,000 ಜಾಸ್ತಿ ಬಂದಿದೆ. ಅದು ಏನು ಆಗಿದೆ? ನಿಮ್ಮ ಲಾಭ. ಲಾಭವನ್ನು ಐ ಮಸ್ಟ್ ಟು ಟ್ರಾನ್ಸ್ಫರ್ ಇಟ್ ಟು ರಿಯಲೈಸೇಷನ್ ಅಕೌಂಟ್. ಸರ್ ನಷ್ಟ ಆದರೆ ಏನು ಎಂಟ್ರಿ? ನಷ್ಟ ಆದರೆ ವಿಲ್ ಬಿ ದ ಆಪೋಸಿಟ್ ಎಂಟ್ರಿ. ಈಗ ಫಾರ್ ಎಕ್ಸಾಂಪಲ್ ನನ್ನ ಫರ್ನಿಚರ್ ಏನಿದೆ ಆ ಫರ್ನಿಚರು ನಷ್ಟಕ್ಕೆ ಮಾರಾಟ ಆಯಿತು ಅಂತಾದರೆ ನಷ್ಟದ ಫಿಗರ್ ಅನ್ನು ಕೂಡ ನಾನು ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಬರೀಬೇಕು. ಸರ್ ಕೊಡ್ಲೇ ಇಲ್ಲ ಲೆಕ್ಕದಲ್ಲಿ ಮಾಹಿತಿ ಏನು?
ಕೊಂಡು ಹೋಗದ ಎಸೆಟ್ ಅನ್ನು ಮಾರಾಟ ಮಾಡಿತು ಕಂಪನಿ ಅಂತ ಕೊಡಲೇ ಇಲ್ಲ. ಆವಾಗ ನಾವು ಏನು ಅಸ್ಯೂಮ್ ಮಾಡಬೇಕು ಗೊತ್ತುಂಟಾ? ಎಂಟೈರ್ ಎಸೆಟ್ ಹ್ಯಾಸ್ ಬಿಕಮ್ ಸ್ಕ್ರ್ಯಾಪ್, ಅದು ಗುಜುರಿಯಾಗಿದೆ ಅಂತ ಎಣಿಸಬೇಕು. ಎಂಟೈರ್ ಅಮೌಂಟ್ ಶುಡ್ ಬಿ ಟ್ರೀಟೆಡ್ ಆಸ್ ಲಾಸ್, ಮಸ್ಟ್ ಬಿ ಡೆಬಿಟೆಡ್ ಟು ದ ರಿಯಲೈಸೇಷನ್ ಅಕೌಂಟ್. ಹಾಗಾದ್ರೆ ಎಂಟ್ರಿ ಏನು ಪಾಸ್ ಮಾಡಬೇಕು? ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಎಸೆಟ್ ಅಕೌಂಟ್ 00. ಲಾಭ ಬಂದರೆ ಅಥವಾ ಮಾರಾಟ ಆಯಿತು ಅಂತಾದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಎಸೆಟ್ ಅಂತ ಎಂಟ್ರಿ ಪಾಸ್ ಮಾಡಬೇಕು. ಅರ್ಥ ಆಯಿತು ಅಂತ ಎಣಿಸ್ತೇನೆ. ಇಫ್ ದ ಎಸೆಟ್ಸ್ ಆರ್ ನಾಟ್ ಟೇಕನ್ ಓವರ್ and the assets are sold in the market, then you have to pass bank account debit to concerned asset account ಅಂತ ಎಂಟ್ರಿ ಪಾಸ್ ಮಾಡಬೇಕು. ಅಸೆಟ್ ಮಾರಾಟ ಆಗಲಿಲ್ಲ, ಅದರಲ್ಲಿ ಲೆಕ್ಕದಲ್ಲಿ ಮಾಹಿತಿ ಕೊಡಲಿಲ್ಲ, ನಾವಾಗ ಏನಂತ ಎಣಿಸಬೇಕು? ಅಸೆಟ್ ಗುಜುರಿಯಾಗಿದೆ, 0, ನನಗೆ ಹಣವೇ ಬರಲಿಲ್ಲ, 0 ರೂಪಾಯಿ ಬಂತು, ನಷ್ಟ ಆಗಿದೆ ಅಂತಾದರೆ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಕನ್ಸರ್ನ್ಡ್ ಅಸೆಟ್ ಅಂತ ಎಂಟ್ರಿ ಪಾಸ್ ಮಾಡಬೇಕು. ಹಾಗಾದರೆ ಲಯಬಿಲಿಟೀಸ್ ಕೊಂಡೋಗದಿದ್ರೆ ನಾನು ಏನು ಎಂಟ್ರಿ ಪಾಸ್ ಮಾಡಬೇಕನ್ನುವಂಥ ಸಹಜ ಪ್ರಶ್ನೆ ಹುಟ್ಟುಕೊಳ್ತದೆ. ಇಫ್ ದ ಲಯಬಿಲಿಟೀಸ್ ಆರ್ ನಾಟ್ ಟೇಕನ್ ಓವರ್, ರಿಮೆಂಬರ್, ಲೆಕ್ಕದಲ್ಲಿ ಹೇಳದೇ ಇರಲಿ, ಯು ಹ್ಯಾವ್ ಟು ಸರ್ಟನ್ಲಿ ಮೇಕ್ ದ ಪೇಮೆಂಟ್. ನೀವು ಪೇಮೆಂಟ್ ಮಾಡಬೇಕು ಆ ಲಯಬಿಲಿಟಿ, ಕೊಂಡೋಗದ ಲಯಬಿಲಿಟಿಗೆ. ಏನು ಎಂಟ್ರಿ? ಕನ್ಸರ್ನ್ಡ್ ಲಯಬಿಲಿಟಿ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಎಂಟ್ರಿ ಪಾಸ್ ಮಾಡಬೇಕು. ಅರ್ಥ ಆಯಿತು ಅಂತ ಎಣಿಸ್ಕೊಳ್ತೇನೆ. ಹಾಗಾದರೆ ನೆಕ್ಸ್ಟ್ ಎಂಟ್ರಿ ಏನು? ಫಾರ್ ದ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಈಗ ಅಸೆಟ್ಸ್ ಮತ್ತು ಲಯಬಿಲಿಟಿ ವರ್ಗಾವಣೆ ಆಗುವಾಗ, ರಿಯಲೈಸ್ ಮಾಡುವಾಗ ಕಂಪನಿಗೆ ಖರ್ಚುಗಳು ಬರ್ಬೋದು. ಏನು ಖರ್ಚು ಬರ್ತದೆ, ಆ ಖರ್ಚನ್ನು ಟ್ರಾನ್ಸ್ಫರರ್ ಕಂಪನಿಯೇ ಪೇಮೆಂಟ್ ಮಾಡಿತು ಅಂತಾದರೆ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಎಂಟ್ರಿ ಪಾಸ್ ಮಾಡಬೇಕು. ಟ್ರಾನ್ಸ್ಫರರ್ ಕಂಪನಿ ಪೇಮೆಂಟ್ ಮಾಡ್ತಾ ಇಲ್ಲ, ಅದರ ಬದಲಿಗೆ ಟ್ರಾನ್ಸ್ಫರಿ ಕಂಪನಿ ಪೇಮೆಂಟ್ ಮಾಡ್ತಾ ಉಂಟು ಅಂತಾದರೆ ನೀವು ಎಂಟ್ರಿ ಏನು ಪಾಸ್ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ಟ್ರಾನ್ಸ್ಫರಿ ಕಂಪನಿ ತನ್ನ ಪುಸ್ತಕದಲ್ಲಿ ಎಂಟ್ರಿ ಪಾಸ್ ಮಾಡ್ತದೆ. ಅರ್ಥ ಮಾಡ್ಕೊಳ್ಬೇಕು. ಟ್ರಾನ್ಸ್ಫರರ್ ಕಂಪನಿ ಪೇಮೆಂಟ್ ಮಾಡಿತು ಅಂತಾದರೆ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್, ಯಾಕಂದ್ರೆ ಅದರ ಪುಸ್ತಕದಲ್ಲಿ ಎಂಟ್ರಿ ಪಾಸ್ ಮಾಡ್ತಾ ಇರೋದು, ಅದಕ್ಕೆ ಖರ್ಚಾಗಿದೆ ಅದು. ಇದು ಆನ್ ಬಿಹಾಫ್ ಆಫ್ ದಿಸ್ ಕಂಪನಿ ಸಂಬಡಿ ಎಲ್ಸ್ ಇಸ್ ಪೇಯಿಂಗ್. ಅರ್ಥ ಮಾಡಿಕೊಳ್ಳಿ. ಆ್ಯಂಡ್ ನಾಟ್ ಟು ಬಿ ರಿಇಂಬರ್ಸ್ಡ್ ಆದ ಕಾರಣದಿಂದ ಜರ್ನಲ್ ಎಂಟ್ರಿ ಪಾಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಮುಂದುವರಿಯುವ. ಫಾರ್ ದ ಪರ್ಚೇಸ್ ಪ್ರೈಸ್ ಡ್ಯೂ, ಯು ನೋ ದಟ್ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಆಗಿದೆ. ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಅಂತ ಹೇಳಿದ್ರೆ ಪರ್ಚೇಸಿಂಗ್ ಕಂಪನಿ ಸೆಲ್ಲಿಂಗ್ ಕಂಪನಿಗೆ ಹಣ ಕೊಡಲಿಕ್ಕೆ ಬಾಕಿ ಉಂಟು. ಅಂದರೆ ಪರ್ಚೇಸಿಂಗ್ ಕಂಪನಿ ಏನಾಯಿತು? ಡೆಟರ್ ಆಯಿತು. ಹಾಗಾಗಿ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಡೆಬಿಟ್ ಟು ರಿಯಲೈಸೇಷನ್ ಅಕೌಂಟ್ ಅಂತ ಎಂಟ್ರಿ ಪಾಸ್ ಮಾಡಬೇಕು. ಫಾರ್ ದ ರಿಸಿಟ್ ಆಫ್ ಪರ್ಚೇಸ್ ಪ್ರೈಸ್, ಈ ಪರ್ಚೇಸ್ ಪ್ರೈಸು ಸೆಟಲ್ಮೆಂಟ್ ಆಗ್ತದಂತಾದರೆ ಏನು ಎಂಟ್ರಿ ನೋಡಿ, ಯಾವ ರೀತಿಯಲ್ಲಿ ಬರ್ತದೆ ಅಂತ. ಶೇರ್ಸ್ ಇನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಡೆಬಿಟ್, ಡಿಬೆಂಚರ್ಸ್ ಇನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಡೆಬಿಟ್. ಡಿಬೆಂಚರ್ಸ್ನ ರೂಪದಲ್ಲಿ ಕೊಟ್ಟದ್ದಿದ್ರೆ, ಡಿಬೆಂಚರ್ಗೆ ಕೊಟ್ಟದ್ದಲ್ಲ ಇದು, ಕಂಪನಿಯ ಡಿಬೆಂಚರ್ಗೆ ಕೊಟ್ಟದ್ದಲ್ಲ, ಶೇರ್ ಹೋಲ್ಡರ್ಗೆ ಕೊಟ್ಟದ್ದು. ಡಿಬೆಂಚರ್ಸ್ ಇನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಡೆಬಿಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಹಣದ ರೂಪದಲ್ಲಿ ಕೊಟ್ಟದಿದ್ರೆ ಟು ಪರ್ಚೇಸಿಂಗ್ ಕಂಪನಿ ಅಕೌಂಟ್. ಯಾಕಂದರೆ ದೇರ್ ಬೈ ದ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಈಸ್ ಕ್ಲೋಸ್ಡ್. ನೀವು ಅಲ್ಲಿ ಎಂಟ್ರಿ ಅಬ್ಸರ್ವ್ ಮಾಡ್ಬೋದು. ಮೊದಲ ಎಂಟ್ರಿಯಲ್ಲಿ ನೋಡಿ, ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಅನ್ನು ನಾವು ಡೆಬಿಟ್ ಮಾಡಿದ್ದೇವೆ. ಯಾಕೆ ಡೆಬಿಟ್ ಮಾಡಿದ್ದು? ಅವರು ಡೆಟರ್, ಅವರು ಕೊಡಲಿಕ್ಕೆ ಬಾಕಿ ಉಂಟು. ಎರಡನೇ ಎಂಟ್ರಿಯಲ್ಲಿ ಅವರು ಕೊಟ್ಟ ಕಾರಣದಿಂದ ನಾವು ಅವರನ್ನು ಕ್ರೆಡಿಟ್ ಮಾಡಿದ್ದೇವೆ. ದೇರ್ ಬೈ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಈಸ್ ಕ್ಲೋಸ್ ಆಯಿತು. ಅರ್ಥ ಆಯ್ತಲ್ಲ? ಒಂದು ಫಾರ್ ದ ಪರ್ಚೇಸ್ ಪ್ರೈಸ್ ಡ್ಯೂ ಆ್ಯಂಡ್ ಫಾರ್ ದ ಸೆಟಲ್ಮೆಂಟ್. ಪರ್ಚೇಸ್ ಪ್ರೈಸ್ ನಮಗೆ ಬಂತಲ್ಲ, ಶೇರ್ನ ರೂಪದಲ್ಲಿ ಬಂದರೆ ಶೇರ್ಸ್ ಇನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಡೆಬಿಟ್. ಡಿಬೆಂಚರ್ಸ್ ಅನ್ನೋ ರೂಪದಲ್ಲಿ ಬಂದರೆ ಡಿಬೆಂಚರ್ಸ್ ಇನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಡೆಬಿಟ್. ಬ್ಯಾಂಕ್ ಹಣದ ರೂಪದಲ್ಲಿ ಬಂದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಪರ್ಚೇಸಿಂಗ್ ಕಂಪನಿ ಅಕೌಂಟ್. ಬಟ್ ಡೂ ರಿಮೆಂಬರ್, ಇವು ಮೂರೂ ಕೂಡ ಶೇರ್ಸ್ ಇರಬಹುದು, ಡಿಬೆಂಚರ್ಸ್ ಇರಬಹುದು, ಬ್ಯಾಂಕ್ ಇರಬಹುದು, ಯಾರಿಗೆ ಕೊಟ್ಟದ್ದು? ಶೇರ್ ಹೋಲ್ಡರ್ಗಳಿಗೆ ಕೊಟ್ಟದ್ದು ಮಾತ್ರ ನಾವಿಲ್ಲಿ ಪರಿಗಣಿಸಬೇಕು, ಬೇರೆಯವರಿಗೆ ಕೊಟ್ಟದ್ದು ಬರುವುದಿಲ್ಲ. ಅರ್ಥ ಆಯ್ತಲ್ಲ? ಮುಂದುವರಿಯುವ. ಫಾರ್ ದ ರಿಡಂಪ್ಷನ್ ಪ್ರೀಮಿಯಂ ಪೇಡ್ ಟು ದ ಶೇರ್ ಹೋಲ್ಡರ್ಸ್. ಈಗ ಶೇರ್ ಹೋಲ್ಡರ್ಗಳಿಗೆ ಏನಾದರೂ ರಿಡಂಪ್ಷನ್ ಪ್ರೀಮಿಯಂ ಕೊಟ್ಟದ್ದಿದ್ರೆ, ಯಾರಿಗೆ? ಎಸ್ಪೆಷಲಿ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ, ಅವರಿಗೆ ರೀಪೇಮೆಂಟ್ ಮಾಡುವಾಗ ಏನಾದರೂ ಪ್ರೀಮಿಯಂ ಕೊಟ್ಟದ್ದಿದ್ರೆ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಎಂಟ್ರಿ ಪಾಸ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ. ಈಗ 5 ಲಕ್ಷದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದ್ದಾರೆ, ಅವರಿಗೆ 5.5 ಲಕ್ಷ ನೀವು ಕೊಡ್ತಾ ಇದ್ದೀರಿ ಅಂತ ಆದರೆ 50,000 ನಷ್ಟ ಆಗ್ತಾ ಇದೆ ಕಂಪನಿಗೆ. ಆ ನಷ್ಟವನ್ನು ಕೂಡ ನಾವು ರಿಯಲೈಸೇಷನ್ ಅಕೌಂಟಿಗೆ ಬರೀಬೇಕು. ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಎಂಟ್ರಿ ಪಾಸ್ ಮಾಡಬೇಕು. ಫಾರ್ ದ ಪ್ರಾಫಿಟ್ ಆನ್ ರಿಯಲೈಸೇಷನ್, ಈಗ ರಿಯಲೈಸೇಷನ್ ಅಕೌಂಟನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೇವೆ. ಲಾಭ ಆಗಿದೆ ಅಂತಾದರೆ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಗೆ ಆ ಲಾಭವನ್ನು ಕೊಡಬೇಕು. ನಷ್ಟ ಆದರೆ ಹಾಗಾದರೆ ಏನು? ಯಾರಾದರೂ ಇಮ್ಯಾಜಿನ್ ಮಾಡ್ಬೋದು ನೀವೀಗ ನಷ್ಟ ಆದರೆ ಏನಿರ್ಬೋದು ಅಂತ. ಅಫ್ಕೋರ್ಸ್ ದ ಅಪೋಸಿಟ್ ಆಫ್ ದ ಪ್ರೀವಿಯಸ್ ಎಂಟ್ರಿ.
ಏನು ಎಂಟ್ರಿ ಪ್ರೀವಿಯಸ್ಸು ಪ್ರಾಫಿಟ್ಗೆ? ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ನಷ್ಟ ಆದರೆ ಹಾಗಾದ್ರೆ ಏನು? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು realization account. This is the entry that you should pass. Now for the transfer of balance due to preference shareholders. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಏನಾದರೂ ಬ್ಯಾಲೆನ್ಸ್ ಇದ್ರೆ ಕೊಡಬೇಕಲ್ಲ. ಏನು ಬ್ಯಾಲೆನ್ಸ್ ಇರ್ತದೆ? ಒಂದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇರ್ತದೆ, ಇನ್ನೊಂದು ಪ್ರೀಮಿಯಂ ಇರ್ತದೆ. ಪ್ರೀಮಿಯಂಗೆ ಸಂಬಂಧಪಟ್ಟ ಹಾಗೆ ನಾವು ಆಲ್ರೆಡಿ ಎಂಟ್ರಿ ಪಾಸ್ ಮಾಡಿದ್ದೇವೆ, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ. ಹಾಗಾದ್ರೆ ಇಲ್ಲಿರೋದು ಬ್ಯಾಲೆನ್ಸ್ ಕೇವಲ ಕ್ಯಾಪಿಟಲ್ ಮಾತ್ರ ಆಯಿತು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಎಂಟ್ರಿ ಪಾಸ್ ಮಾಡಬೇಕು. ದೆನ್ ಯು ಹ್ಯಾವ್ ಟು ಮೇಕ್ ದ ಪೇಮೆಂಟ್ ಟು ದೆಮ್, ಅವರಿಗೆ ಪೇಮೆಂಟ್ ಮಾಡಬೇಕು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಬಟ್ ಪೇಮೆಂಟ್ ಮಾಡುವಾಗ ನೆನಪಿರಲಿ, ಅವರ ಕ್ಯಾಪಿಟಲ್ ಅಮೌಂಟ್ ಮತ್ತು ಪ್ರೀಮಿಯಂ ಏನಾದರೂ ಕೊಡೋದಿದ್ರೆ ಅವು ಎರಡನ್ನು ಸೇರಿಸಿ ಎಂಟ್ರಿ ಪಾಸ್ ಮಾಡಬೇಕು. ಪ್ರೀಮಿಯಂಗೆ ಸಂಬಂಧಪಟ್ಟ ಹಾಗೆ ನಾನು ಅಲ್ಲಿ ಎಂಟ್ರಿ ಪಾಸ್ ಮಾಡಿದ್ದೆ, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಇಸ್ ಕ್ರೆಡಿಟೆಡ್ ವಿತ್ 50,000. ಹಿಂದಿನ ಎಂಟ್ರಿಯಲ್ಲಿ ಕ್ಯಾಪಿಟಲ್ ಅನ್ನು ಅವರಿಗೆ ಕೊಡುವಾಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಮಾಡಿದ್ದೇವೆ. ಅಂದರೆ ಎರಡೂ ಸಂದರ್ಭದಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಬೀಯಿಂಗ್ ಕ್ರೆಡಿಟೆಡ್. ಈಗ ನಾವು ಅವರಿಗೆ ಕೊಡುವ ಕಾರಣದಿಂದ ನಾವು ಡೆಬಿಟ್ ಮಾಡಬೇಕು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಮುಂದುವರಿಯುವ. ಫಾರ್ ದ ಟ್ರಾನ್ಸ್ಫರ್ ಆಫ್ ಬ್ಯಾಲೆನ್ಸ್ ಡ್ಯೂ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನಾದರೂ ಬ್ಯಾಲೆನ್ಸ್ ಕೊಡುವಂಥದ್ದಿದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಅಕ್ಯುಮುಲೇಟೆಡ್ ರಿಸರ್ವ್. ಈಗ ರಿಸರ್ವ್ ಇದ್ರೆ ಜನರಲ್ ರಿಸರ್ವ್ ಅಕೌಂಟ್ ಡೆಬಿಟ್, ಕ್ಯಾಪಿಟಲ್ ರಿಸರ್ವ್ ಇದ್ರೆ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಡೆಬಿಟ್, ಆ ರೀತಿಯಲ್ಲಿ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದ್ರೆ ಅದನ್ನು ಕೂಡ ನಾವು ಅವರಿಗೆ ವರ್ಗಾವಣೆ ಮಾಡಬೇಕು. ಫಾರ್ ದ ಫೈನಲ್ ಸೆಟಲ್ಮೆಂಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ದಿಸ್ ಇಸ್ ದ ಎಂಟ್ರಿ ದಟ್ ಯು ಹ್ಯಾವ್ ಟು ಪಾಸ್. ಲೆಟ್ ಅಸ್ ಮೂವ್ ಟು ದ ಜರ್ನಲ್ ಎಂಟ್ರೀಸ್ ಟು ಬಿ ಪಾಸ್ಡ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ. ಟ್ರಾನ್ಸ್ಫರಿ ಕಂಪನಿಯಲ್ಲಿ ನಾವು ಏನು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು ಅನ್ನುವಂಥದ್ದು ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ದ ಅಮಾಲ್ಗಮೇಷನ್. ನಮಗೆ ಗೊತ್ತು ಎರಡು ರೀತಿಯ ಅಮಾಲ್ಗಮೇಷನ್ ಇದೆ. ಒಂದು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್, ಇನ್ನೊಂದು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. ನಮಗೆ ಎರಡು ಮೆಥಡ್ ಇದೆ, ಒಂದು ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್, ಇನ್ನೊಂದು ಪರ್ಚೇಸ್ ಮೆಥಡ್. ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ನಾವು ಯಾವಾಗ ಫಾಲೋ ಮಾಡ್ತೇವೆ ಅಂತ ಹೇಳಿದ್ರೆ, ಇಫ್ ದ ಅಮಾಲ್ಗಮೇಷನ್ ಈಸ್ ಇನ್ ದ ನೇಚರ್ ಆಫ್ ಮರ್ಜರ್ ಆದರೆ ನಾವು ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಅನ್ನು ಫಾಲೋ ಮಾಡ್ತೇವೆ. ಪರ್ಚೇಸ್ ಮೆಥಡ್ ಅನ್ನು ನಾವು ಯಾವಾಗ ಫಾಲೋ ಮಾಡ್ತೇವೆ ಅಂತ ಹೇಳಿದ್ರೆ, ಇಫ್ ದ ಅಮಾಲ್ಗಮೇಷನ್ ಈಸ್ ಇನ್ ದ ನೇಚರ್ ಆಫ್ ಪರ್ಚೇಸ್. ಇನ್ನೊಮ್ಮೆ ಹೇಳ, ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಅನ್ನು ನಾವು ಅಮಾಲ್ಗಮೇಷನ್ ಈಸ್ ಇನ್ ದ ನೇಚರ್ ಆಫ್ ಮರ್ಜರ್ ಆದರೆ ಫಾಲೋ ಮಾಡ್ತೇವೆ. ಪರ್ಚೇಸ್ ಮೆಥಡ್ ಅನ್ನು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಆದರೆ ನಾವು ಪರ್ಚೇಸ್ ಮೆಥಡ್ ಅನ್ನು ಫಾಲೋ ಮಾಡ್ತೇವೆ. ಎರಡೂ ಎಂಟ್ರೀಸ್ನಲ್ಲಿ ಜರ್ನಲ್ ಎಂಟ್ರೀಸ್ ಹೇಗೆ ಪಾಸ್ ಮಾಡ್ತೇವೆ ಅನ್ನುವಂಥದ್ದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬಯಸ್ತೇನೆ. ನೋಡಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೇನೆ, ಗಮನಿಸ್ತಾ ಬನ್ನಿ. ಒಂದು, ಫಾರ್ ದ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ. ಜರ್ನಲ್ ಎಂಟ್ರಿ ಸ್ಟಾರ್ಟ್ ಆಗುವುದು ಪರ್ಚೇಸ್ ಕನ್ಸಿಡರೇಷನ್ ಡ್ಯೂನಿಂದ. ಅರ್ಥ ಮಾಡ್ಕೊಳ್ಬೇಕು. ಏನು ಎಂಟ್ರಿ ಪಾಸ್ ಮಾಡ್ತೇನೆ ಅಂಡರ್ ದ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್. ನೋಡಿ, ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್, ಬಿಕಾಸ್ ಇಟ್ ಈಸ್ ನಾಟ್ ಅನ್ ಆರ್ಡಿನರಿ ಪರ್ಚೇಸ್, ಇಟ್ ಈಸ್ ಅ ಬಿಸ್ನೆಸ್ ಪರ್ಚೇಸ್. ಹಾಗಾಗಿ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ. ಯಾಕೆ ನಾನು ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರ್ ಕಂಪನಿ ಕ್ರೆಡಿಟ್ ಮಾಡಿದೆ ಅಂತ ಹೇಳಿದ್ರೆ, ದೇ ಆರ್ ದ ಕ್ರೆಡಿಟರ್ಸ್, ಟು ದೆಮ್ ಟ್ರಾನ್ಸ್ಫರಿ ಕಂಪನಿ ಓಸ್ ಮನಿ, ಹಣ ಕೊಡಲಿಕ್ಕೆ ಬಾಕಿ ಉಂಟು. ಹಾಗಾದ್ರೆ ಪರ್ಚೇಸ್ ಮೆಥಡ್ ಅಲ್ಲಿ ಏನು ಎಂಟ್ರಿ ಪಾಸ್ ಮಾಡ್ತೇವೆ ನೋಡುವ. ಫಾರ್ ದಿಸ್ ಸೇಮ್ ಎಂಟ್ರಿ ವಿ ಗೋನಾ ಪಾಸ್ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ. ಎರಡನೇ ಎಂಟ್ರಿ ಏನು ಹಾಗಾದ್ರೆ? ಫಾರ್ ಇನ್ಕಾರ್ಪೊರೇಟಿಂಗ್ ದ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಇನ್ಕಾರ್ಪೊರೇಟ್ ಮಾಡೋದು ಅಂತ ಹೇಳಿದ್ರೆ, ನಾವು ಅಲ್ಲಿಂದ ಬಿಸ್ನೆಸ್ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೇವಲ್ಲ, ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಅನ್ನು ತಂದಿದ್ದೇವಲ್ಲ, ಅವುಗಳನ್ನು ನನ್ನ ಪುಸ್ತಕದಲ್ಲಿ ಅಳವಡಿಸಿಕೊಡ್ಬೇಕು. ಅವರು ಇಷ್ಟು ದಿವಸ ಆ ಎಸೆಟುಗಳು ಆ ಕಂಪನಿಯ ಎಸೆಟ್ ಆಗಿತ್ತು, ಇನ್ನು ಮೇಲೆ ಆ ಎಸೆಟುಗಳೆಲ್ಲ ನನ್ನ ಕಂಪನಿಯ ಎಸೆಟು, ಅಂದರೆ ಟ್ರಾನ್ಸ್ಫರಿ ಕಂಪನಿಯ ಎಸೆಟು. ಅದೇ ರೀತಿ ಇಷ್ಟರವರೆಗೆ ನಾನು ತಂದ ಲಯಬಿಲಿಟೀಸ್ ಎಲ್ಲ ಟ್ರಾನ್ಸ್ಫರರ್ ಕಂಪನಿಯ ಲಯಬಿಲಿಟೀಸ್ ಆಗಿತ್ತು, ಇನ್ನು ಮೇಲೆಲ್ಲ ಅದು ನನ್ನ ಲಯಬಿಲಿಟಿ ಆಗಿ ಮುಂದುವರಿತದೆ. ಅಂದರೆ ಎಸೆಟ್ ಅನ್ನು ಎಸೆಟ್ ಆಗಿ ಬರೆಯುವ ಪ್ರಕ್ರಿಯೆ, ಲಯಬಿಲಿಟೀಸ್ ಅನ್ನು ಲಯಬಿಲಿಟಿ ಆಗಿ ಬರೆಯುವ ಪ್ರಕ್ರಿಯೆಯನ್ನೇ ನಾವು ಇನ್ಕಾರ್ಪೊರೇಷನ್ ಅಂತ ಕರಿತೇವೆ. ಎಂಟ್ರಿ ಪಾಸ್ ಮಾಡುವಲ್ಲ. ಈಚ್ ಅಸೆಟ್ ಅಕೌಂಟ್, ನಾನು ಬಿಲ್ಡಿಂಗ್ ತಂದದಿದ್ರೆ ಬಿಲ್ಡಿಂಗ್ ಅಕೌಂಟ್ ಡೆಬಿಟ್, ಫರ್ನಿಚರ್ ತಂದದಿದ್ರೆ ಫರ್ನಿಚರ್ ಅಕೌಂಟ್ ಡೆಬಿಟ್, ಪ್ಲಾಂಟ್ ಅಂಡ್ ಮೆಷಿನರಿ ತಂದದಿದ್ರೆ ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್ ಡೆಬಿಟ್. ಅಮೌಂಟ್ ಎಷ್ಟು ಬರಿಬೇಕು? ನಾನು ತಂದ ಬೆಲೆಯನ್ನು ಬರಿಬೇಕು. 5 ಲಕ್ಷವನ್ನು 6 ಲಕ್ಷಕ್ಕೆ ತಂದದ್ದಿದ್ರೆ 6 ಲಕ್ಷ ಬರಿಬೇಕು, 5 ಲಕ್ಷ ಬರಿಬಾರ್ದು. ನಾನು ಆಗಲೇ ಹೇಳಿದ್ದೇನೆ ಅದನ್ನು. ಇಲ್ಲಿ ನನಗೆ ಎಷ್ಟು ಅಪ್ಲಿಕೇಬಲ್ ಅದನ್ನು ಬರಿಬೇಕು, ನಾನು ತಂದ ಬೆಲೆಯನ್ನು ಇಲ್ಲಿ ಬರಿಬೇಕು. ಈಚ್ ಅಸೆಟ್ ಅಕೌಂಟ್ ಡೆಬಿಟ್ ಟು ಈಚ್ ಲಯಬಿಲಿಟಿ, ಟು each provision account, to accumulated profit account, to business purchase account, because you know that all assets
all liabilities I am going to take over because it is a nature of merger ಆದ ಕಾರಣ ಎಲ್ಲವೂ ಬಂದ್ಬಿಡ್ತದೆ ಇಲ್ಲಿ. I hope you have understood this. ಹಾಗಾದ್ರೆ ಇವರ ಪುಸ್ತಕದಲ್ಲಿ ಏನು ಎಂಟ್ರಿ ನೋಡಿ, ಈಚ್ ಅಸೆಟ್ ಅಕೌಂಟ್ ಡೆಬಿಟ್ ಟು ಈಚ್ ಲಯಬಿಲಿಟಿ ಅಕೌಂಟ್ ಟು ಬಿಸ್ನೆಸ್ ಪರ್ಚೇಸ್ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ, ವ್ಯತ್ಯಾಸವನ್ನು ನೀವು ಗಮನಿಸಬಹುದು ಅಂತ ನಾನು ಭಾವಿಸ್ಕೋತಾ ಇದ್ದೇನೆ. ಲೆಟ್ ಅಸ್ ಮೂವ್ ಫರ್ದರ್. ಫಾರ್ ದ ಫೈನಲ್ ಸೆಟಲ್ಮೆಂಟ್, ಈಗ ಪರ್ಚೇಸ್ ಕನ್ಸಿಡರೇಷನ್ಗೆ ಎಂಟ್ರಿ ಗೊತ್ತಾಯಿತು. ಫಸ್ಟ್ ಎಂಟ್ರಿ ನಾವು ಪಾಸ್ ಮಾಡಿದ್ವಿ, ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಲಿಕ್ವಿಡೇಟರ್ಸ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ ಅಂತ ಎಂಟ್ರಿ ಪಾಸ್ ಮಾಡಿದ್ದೇವೆ. ಅಂದರೆ ಲಿಕ್ವಿಡೇಟರ್ಸ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ ನಾನು ಕ್ರೆಡಿಟ್ ಮಾಡಿದ್ದೇನೆ ಬಿಕಾಸ್ ದೇ ಆರ್ ದ ಕ್ರೆಡಿಟರ್. ಈಗ ನಾನು ವೆನ್ ಐ ಆಮ್ ಪೇಯಿಂಗ್ ದೆಮ್, liquidators of the transferor company account debit to share capital account to security premium account to bank account. ಅಂದರೆ 10 ರೂಪಾಯಿಯ ಶೇರನ್ನು ನಾನು 12 ರೂಪಾಯಿಗೆ ಕೊಟ್ಟಿದ್ದೇನೆ ಅವರಿಗೆ ಅಂತ ಹೇಳಿದ್ರೆ ಶೇರ್ ಕ್ಯಾಪಿಟಲ್ 10 ರೂಪಾಯಿ ಆಯಿತು, ಸೆಕ್ಯೂರಿಟಿ ಪ್ರೀಮಿಯಂ 2 ರೂಪಾಯಿ ಆಯಿತು. ನಾನು ಹಣದ ರೂಪದಲ್ಲಿ 1 ರೂಪಾಯಿ ಕೊಟ್ಟಿದ್ದೇನೆ ಅಂತ ಆದರೆ ಟು ಬ್ಯಾಂಕ್ ಅಕೌಂಟ್ 1 ರೂಪಾಯಿ ಅಂತ ಆಯಿತು. ಅರ್ಥ ಮಾಡ್ಕೊಂಡ್ರಿ ಅಂತ ಎಣಿಸ್ತೇನೆ. ಹಾಗಾದರೆ ಇವರ ಪುಸ್ತಕದಲ್ಲಿ ಏನು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು ನೀವು ಗಮನಿಸಿಕೊಳ್ಳಿ. ಇಟ್ ಈಸ್ ಲಿಕ್ವಿಡೇಟರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ to security premium account to bank account. There is no difference at all. Let us move to the next one. For the realization expenses borne, ಆ ಕಂಪನಿಯ ಖರ್ಚನ್ನು ನಾವು ಬೇರ್ ಮಾಡಿದ್ದೇವೆ ಅಂತ ಆದ ಕೂಡ ನಮ್ಮ ಪುಸ್ತಕದಲ್ಲಿ ಎಂಟ್ರಿ ಬರೀಬೇಕು ತಾನೆ. ಏನು ಎಂಟ್ರಿ ನೋಡಿ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಹಾಗಾದರೆ ಮುಂದೆ ಏನು ಮಾಡಬೇಕು, ಬಿಕಾಸ್ ದಿಸ್ ಎಕ್ಸ್ಪೆನ್ಸಸ್ ನಾವು ಪುಸ್ತಕದಲ್ಲಿ ಬರೆದಿದ್ದೇವೆ, ಇಟ್ ಇಸ್ ಅ ಲಾಸ್ ಟು ಅಸ್, ಶುಡ್ ಬಿ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂತ ಎಂಟ್ರಿ ಪಾಸ್ ಮಾಡಬೇಕು. 2 ಎಂಟ್ರಿ ಪಾಸ್ ಮಾಡಿದೆ. ಏನೆಲ್ಲ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್, ನಾವು ಹಣ ಕೊಟ್ಟದ್ದಕ್ಕೆ, ಆ ಕಂಪನಿಯ ಖರ್ಚನ್ನು ನಾವು ಕೊಟ್ಟದ್ದಕ್ಕೆ, ಆ ಖರ್ಚನ್ನು ನನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ನಾನು ವರ್ಗಾವಣೆ ಮಾಡಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂತ. ಹಾಗಾದರೆ ಇವರ ಪುಸ್ತಕದಲ್ಲಿ ಏನು ಎಂಟ್ರಿ ನೋಡಿ, ಗುಡ್ ವಿಲ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್. ಏನು ಎಂಟ್ರಿ ಪಾಸ್ ಮಾಡಿದೆ, ಗುಡ್ ವಿಲ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಎಂಟ್ರಿ ಪಾಸ್ ಮಾಡಿದರೆ ಸಾಕು ಇವರ ಪುಸ್ತಕದಲ್ಲಿ. ಯಾವಾಗ, ಪರ್ಚೇಸ್ ಮೆಥಡ್ ನಾನು ಫಾಲೋ ಮಾಡಿದ್ದೆ. ಲಾಸ್ಟ್ ಒನ್ ಈಸ್ ಫಾರ್ ದ ಫಾರ್ಮೇಷನ್ ಎಕ್ಸ್ಪೆನ್ಸಸ್. ನಮ್ಮ ಕಂಪನಿ ಫಾರ್ಮ್ ಆಗ್ತಾ ಉಂಟಲ್ಲ, ಒಂದು ಹೊಸ ಕಂಪನಿ ಹುಟ್ಟುತ್ತಾ ಉಂಟಲ್ಲ, ಆ ಹೊಸ ಕಂಪನಿ ಹುಟ್ಟಿನ ಬಗ್ಗೆ ನನಗೇನಾದರೂ ಖರ್ಚಾಗ್ತಾ ಇದ್ರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಎಂಟ್ರಿ ಪಾಸ್ ಮಾಡಬೇಕು. ಸೇಮ್ ಎಂಟ್ರಿ ವಿಲ್ ಬಿ ಪಾಸ್ಡ್ ಈವನ್ ಇನ್ ದ ಪರ್ಚೇಸ್ ಮೆಥಡ್ ಆಸ್ ವೆಲ್. ಐ ಹೋಪ್ you have understood the entries that we are required to pass in the books of Transferor Company and Transferee Company as well. Thank you very much.